ಯಾಕೆ ಇಲ್ಲಿ ಜನಗಳು ಗಾಡಿಗಳು ನಿಲ್ಲಿಸಿದ್ದಾರೆ? ಆನೆ ಏನಾದರೂ ಇದೆಯಾ? ಹೌದು, ಆನೆ ನಡ್ಕೊಂಡು ಹೋಗ್ತಿದೆ, ರೋಡಲ್ಲೇ ನಡ್ಕೊಂಡು ಹೋಗ್ತಿದೆ ಆನೆ. ಜನಗಳೆಲ್ಲ ಕಕ್ಕ ಬಿಕ್ಕಿ. ಇದು ಎಲಿಫೆಂಟ್, ಎಲಿಫೆಂಟ್. ನನಗೆ ಕಾಣಿಸ್ತಿದೆ, ನಿಮಗೆ ಕಾಣಲ್ಲ, ತುಂಬ ದೂರ ಇದೆ ಆನೆ. ರೋಡಲ್ಲೇ ನಡ್ಕೊಂಡು ಹೋಗ್ತಿದೆ ಕ್ರೇಜಿಯಾಗಿ. ನೋಡೋಣ ಬನ್ನಿ ಕಾಣುತ್ತಾ ಇಲ್ವಾ ಅಂತ. ಪಾಪ ಅವನು ಯಾರೋ ಕಾರ್ನೇ ಉಲ್ಟಾ ತಿರುಗಿಸ್ಬಿಟ್ಟಿದ್ದ ಇಲ್ಲಿ ಫ್ಲೈಓವರ್ ಮೇಲೆ. ಆನೆ ಬಂದಿದ್ದು ನೋಡ್ಬಿಟ್ಟು ಭಯ ಆಗ್ಬಿಟ್ಟು ಹೋಗೋರು. ಅಕಸ್ಮಾತ್ ಏನಾದರೂ ರಿಟರ್ನ್ ಬಂದ್ಬಿಟ್ಟು ಕಾರ್ ಮೇಲೆ ಹತ್ಕೊಬಿಟ್ರೆ ಅದು ಕಾಲಿಡ್ತು ಅಂದ್ರೆ ಮುಗೀತು ಕತೆ. ವಾವ್, ನೋಡಿ ಆನೆ ಕ್ರೇಜಿ. ಫೈನಲಿ ಒಂದು ಆನೆ ಕಾಣಿಸ್ತು. ಚಿಂದಿ ಸಿಕ್ಕಾಪಟ್ಟೆ ದುಡ್ದಿತ್ತು ಆನೆ ಅದಂತೂ. ಎಸ್, ಬಂದಿದ್ದಕ್ಕೆ ಇವಾಗ ಸಾರ್ಥಕ ಆಯಿತು. ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೂ ಒಂದೇ ಒಂದು ಆನೆ ಆದರೂ ಕಾಣಿಸ್ತು, ಅದು ದೊಡ್ಡದು. ಆ್ಯಂಡ್ ಇಲ್ಲಿಂದ ಏರ್ಪಿನ್ ಬೆಂಡ್ ಸ್ಟಾರ್ಟ್ ಆಗುತ್ತೆ ಈಗ. ನೋಡ್ಬೋದು ರೋಡ್ ಏನು ಕ್ರೇಜಿಯಾಗಿರುತ್ತೆ ಇವಾಗ. ಏನಕ್ಕೆ ಬೈಕರ್ಸು ಜಾಸ್ತಿ ಊಟಿಗೆ ಬರ್ತಾರೆ, ಇದೇ ರೀಸನ್ನು. ಒಂದು ಅನಿಮಲ್ಸ್ನ ನೋಡ್ಬೋದು, ಫಾರೆಸ್ಟ್ ಒಳಗಡೆ ಗಾಡಿ ಓಡಿಸ್ಬೋದು, ಆಮೇಲೆ ಏರ್ಪಿನ್ ಬೆಂಡಲ್ಲಿ ಗಾಡಿ ಓಡಿಸ್ಬೋದು ಅಂತ. ಆ್ಯಂಡ್ ಆ ಏರ್ಪಿನ್ ಬೆಂಡು ಏನೋ ಚಿಕ್ಕದಾಗಿ ಹಿಂಗೋಗಿ ಹಿಂಗೆ ತಿರ್ಕೊಂಬಿಡೋ ಥರ ಇರೋಲ್ಲ. ತೋರಿಸ್ತೀನಿ ಬನ್ನಿ, ನೋಡಿ ಹೆಂಗಿರುತ್ತೆ ಅಂತ ಏರ್ಪಿನ್ ಬೆಂಡು. ಅಂದರೆ ನೀವು ಗೇರ್ ಶಿಫ್ಟ್ ಮಾಡ್ತಾನೆ ಇರಬೇಕು, ಮೈನಸ್ ಮಾಡಿ ಪಿಕಪ್ ತೊಗೊಂಡು ಹೋಗ್ತಾನೆ ಇರಬೇಕು. ಅಕಸ್ಮಾತ್ ಸ್ವಲ್ಪ ಏನಾದರೂ ಹೈಯರ್ ಗೇರಲ್ಲಿದ್ದು ನೀವು ಲೋ ಮಾಡಿಲ್ಲ ಅಂದರೆ ಗಾಡಿ ಹಿಂದಕ್ಕೆ ಹೋಗ್ಬಿಡುತ್ತೆ. ವಾಹ್, ವ್ಯೂ ನೋಡಿ ಅಲ್ಲಿ, ಐ ಆಮ್ ಲವಿಂಗ್ ಇಟ್ ಸೀರಿಯಸ್ಲಿ. ನೋಡಿ ಅಲ್ಲೆಲ್ಲ ಕಾಟನ್ ಕ್ಯಾಂಡಿ ಇದ್ದಂಗಿದೆ ಮೇಲ್ಗಡೆ. ಚಿಂದಿ ವ್ಯೂ ಹೆಂಗಿದೆ ಕಾಟನ್ ಕ್ಯಾಂಡಿ. ಆ್ಯಕ್ಚುಲಿ ಕಾರಲ್ಲಿ ಬಂದಾಗ ಇಷ್ಟು ಮಜಾ ಆಗಲಿಲ್ಲ, ಬೈಕಲ್ಲಿ ಸಿಕ್ಕಾಪಡೆ ಮಜಾ ಇದೆ. ಫಸ್ಟ್ ಟೈಮ್ ಬಂದಿದ್ದೀನಿ ನಾನು, ಸೊ ನನಗೆ ಎಕ್ಸೈಟ್ಮೆಂಟ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ ಖುಷಿಯಲ್ಲಿ. ಆವಾಗಲೇ ಇದ್ದಿದ್ದು ಬಾಡಿ ಪೇನ್ ಎಲ್ಲ ಒಟ್ಟೈತಿ ಈಗ ಆನೆ ನೋಡಿ, ಈ ವ್ಯೂ ನೋಡಿ. ಆ್ಯಂಡ್ ಚಳಿ ಕೂಡ ಆಗ್ತಾ ಇದೆ ಇವಾಗ ಬೆಂಗಳೂರ್ದು ಅರ್ಧ ಚಳಿ ಫೀಲ್ ಆಗ್ತಿದೆ ಈಗ. ಬಟ್ ತುಂಬ ಹುಷಾರಾಗಿರಬೇಕು, ಯಾಕಂದರೆ ನೋಡಿ ಇದರ ಕಾರ್ನರ್ಸಲ್ಲೆಲ್ಲ ಗಾಡಿಗಳು ಹಂಗಂಗೆ ಬಂದ್ಬಿಡ್ತವೆ. ಸೊ ನಮ್ಮ ಊಟಿ ಟ್ರಿಪ್ಪಿನ ಮೊದಲನೇ ಏರ್ಪಿನ್ ಬೆಂಡ್ ಬಂತು. ಮುಂದೆ ವ್ಯೂ ನೋಡಿ, ನೀವು ವ್ಯೂ ನೋಡಿ ತಿರುಗಿಸೋಷ್ಟೊತ್ತಿಗೆ ಏರ್ಪಿನ್ ಬಂದ್ಬಿಡುತ್ತೆ. ಹೆಂಗಿದೆ ಏರ್ಪಿನ್ ಬೆಂಡು? ನೀವು ಪೆನುಗೊಂಡಲ್ಲಿ ಏನು ನೋಡಿದ್ರಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ, ಪೆನುಗೊಂಡ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಅದೇ ಥರ ಇದೆ. ಬಟ್ ಪೆನುಗೊಂಡ ಬರೀ ಒಂದು ಚಿಕ್ಕ ಜಾಗದಲ್ಲಿ ಒಂದು ಸ್ವಲ್ಪ ಅಷ್ಟೇ ಇರುತ್ತೆ. ನೋಡಿ ನಾನು ಓಡಿಸ್ತಾ ಇರ್ಬೇಕಾದ್ರೆ ಗೇರ್ ಮೈನಸ್ ಮಾಡ್ತಾನೆ ಇದ್ದೀನಿ, ಯಾಕೆಂದರೆ ಈ ಥರ ಇನ್ಕ್ಲೈನಲ್ಲಿ ನೀವು ಹೈಯರ್ ಗೇರ್ಸಲ್ಲಿ ಹೋಗೋಕ್ಕಾಗಲ್ಲ, ಲೋವರ್ ಗೇರ್ ಮಾಡಿ ಪಿಕಪ್ ತೊಗೊಂಡು ಮೂವ್ ಆಗ್ತಾ ಇರಬೇಕು. ಆ್ಯಂಡ್ ನೀವು ನೋಡಿದ್ರೆ ನೋಡಿ, ಆ ಕಡೆಯಿಂದ ಬರೋದಕ್ಕೆ ಮಾತ್ರ ಸ್ಪೀಡ್ ಬ್ರೇಕರ್ ಹಾಕಿದ್ದಾರೆ ಇಲ್ಲಿ. ಈ ಕಡೆಯಿಂದ ಹೋಗೋದಕ್ಕೆ ಯಾಕೆ ಹಾಕಿಲ್ಲ ಅಂದರೆ ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಗಾಡಿ ಹಿಂದಕ್ಕೆ ಹೋಗ್ಬಿಡುತ್ತೆ, ಸ್ಲೋ ಮಾಡಿರ್ತಾರೆ, ಡೌನ್ ಆಗಿರುತ್ತೆ. ಇಲ್ಲಿ ನೋಡಿ ರೋಡ್ ನೋಡಿ ಹೆಂಗಿದೆ. ಐ ಆಮ್ ಲವಿಂಗ್ ಇಟ್ ಯಾ. ಇದು ಆ್ಯಕ್ಚುಲಿ ಬೇಕಾಗಿದ್ದು ಇಡೀ ಟ್ರಿಪ್ಪಿಗೆ. ನಾನು ಗಾಡಿ ಅಂತೂ ಫುಲ್ ರೋರ್ ಮಾಡ್ತಿದ್ದೆ, ಸೌಂಡು. ನಾನು ವಾಯ್ಸ್ ಕೇಳಿಸ್ತಿದೆಯಾ ಇಲ್ವೋ ಕೂಡ ಗೊತ್ತಾಗ್ತಿಲ್ಲ ನನಗೆ, ವಾಯ್ಸ್ ರೆಕಾರ್ಡ್ ಆಗ್ತಿದೆಯಾ ಇಲ್ಲ ಗಾಡಿ ಸೌಂಡೇ ಜೋರಾಗಿದೆಯಾ ಅಂತ. ನನಗೆ ಗಾಡಿ ಸೌಂಡ್ ತುಂಬ ಜಾಸ್ತಿ ಕೇಳಿಸ್ತಾ ಇದೆ. ಬಟ್ ನನ್ನ ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರೋದ್ರಿಂದ ಮೋಸ್ಟ್ಲಿ ವಾಯ್ಸ್ ಚೆನ್ನಾಗೇ ಪಿಕ್ ಆಗ್ತಾ ಇರುತ್ತೆ ಅನ್ಕೊತೀನಿ. ಸ್ವಲ್ಪನೇ ಕತ್ಲೆ ಬೇರೆ ಆಗ್ತಾ ಇದೆ, ಆದಷ್ಟು ಬೇಗ ನಾವು ಮೇಲೆ ಹೋಗಿ ರೀಚ್ ಆಗಿಬಿಡಬೇಕು. ಸೊ ಮಳೆಗಾಲದಲ್ಲಿ ನೋಡಿ ಇಲ್ಲೆಲ್ಲ ಫುಲ್ ವಾಟರ್ ಫಾಲ್ಸ್ ಎಲ್ಲ ಇರುತ್ತೆ, ನೋಡೋದಕ್ಕೆ ಮಜಾ ಇರುತ್ತೆ. ಬಟ್ ಮಳೆಗಾಲದಲ್ಲಿ ಊಟಿ ಇಸ್ ನಾಟ್ ಸೇಫ್. ಎಲ್ಲಂದರೆ ಅಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಹೇರ್ಪಿನ್ ಬೆಂಡ್ ಅಂದರೆ ಇದು ಫುಲ್ ಮೈನಸ್ ಮಾಡಿ ಹೊಡಿಬೇಕು. ನೀವು ನಾರ್ಮಲಾಗಿ ಗೇಮಲ್ಲೆಲ್ಲ ಆಡ್ತಿರ ಗೊತ್ತಾ, ಗೇಮಲ್ಲಿ ಹೋಗ್ಬೇಕಾದ್ರೆ ಜರ್ ಅಂತ ತಿರ್ಗ್ಸಕ್ಕೆ ಆಪ್ಷನ್ ಇರುತ್ತೆ ಗೊತ್ತಾ, ಆ ಥರ ಫೀಲ್ ಆಗ್ತಿದೆ ನನಗೆ. ಬಟ್ ಹಂಗನ್ಬಿಟ್ಟು ಓವರ್ ಎಕ್ಸೈಟ್ ಆಗ್ಬಿಟ್ಟು ಓವರ್ ಸ್ಪೀಡೆಲ್ಲ ಹೋಗಬಾರ್ದು. ಸ್ವಲ್ಪ ಡೀಸೆಂಟಾಗಿ ಸೆನ್ಸಿಬಲ್ ಆಗಿ ಗಾಡಿ ಓಡಿಸಿದ್ರೆ ನಾವು ಸೇಫು, ಆಪೋಸಿಟಲ್ಲಿ ಬರೋರು ಸೇಫು. ಚಳಿ ಶುರು ಆಯಿತು. ವಿಂಡ್ಶೀಲ್ಡ್ ಹಾಕಿಲ್ಲ ಅಂದರೆ ನಾನು ಮೂಗೆಲ್ಲ ಫುಲ್ಲು ಎಪ್ಕಟ್ಬಿಡುತ್ತೆ ಹಂಗೆ. ಇವಾಗ ಬೆಂಗಳೂರು ಚಳಿ ಫೀಲ್ ಆಗ್ತಾ ಇದೆ ಸ್ವಲ್ಪನೇ. ತಗೊಳ್ಳಿ, ಬಂತು ಇನ್ನೊಂದು ಏರ್ಪಿನ್ ಬೆಂಡು. ವ್ಯೂನು ಹಂಗೆ ಇದೆ ಬಿಡಿ, ವ್ಯೂ ನೋಡೋದ, ಗಾಡಿ ಓಡಿಸೋದ ನೋಡಿ. ಎಲ್ಲ ಬೈಕರ್ಸು ಅಷ್ಟೇ ಎಂಜಾಯ್ ಮಾಡ್ತಾರೆ ಗಾಡಿ ಓಡಿಸ್ಬೇಕಾದ್ರೆ ಏರ್ಪಿನ್ ಬೆಂಡ್ಸಲ್ಲಿ. ದೊಡ್ಡ ಗಾಡಿನೇ ಇರಬೇಕಂತೇನಿಲ್ಲ, ಸಣ್ಣ ಗಾಡಿ ಇದ್ರೂ ಕೂಡ ಈ ರೋಡಲ್ಲಿ ಓಡಿಸೋ ಮಜಾನೇ ಬೇರೆ. ಆ್ಯಂಡ್ ನಾನು ಕಾರಲ್ಲಿ ಬಂದಿದ್ದೀನಲ್ಲ, ಕಾರಲ್ಲಿ ಓಡಿಸ್ಬೇಕಾದ್ರೂ ಅಷ್ಟೇ ಮಜಾ ಇರುತ್ತೆ. ಅಂದರೆ ನಾಲ್ಕು ಗೊತ್ತಿರಬೇಕು ಹೆಂಗೆ ಓಡಿಸ್ಬೇಕು ಅಂತ. ಕಾರೇನೋ ಸ್ವಲ್ಪ ಮಿಸ್ ಹೊಡಿತು, ರಿವರ್ಸಲ್ಲಿ ಹಂಗೆ ಹೋಗ್ಬಿಡುತ್ತೆ ಫುಲ್ಲು. ನೀವು ಬ್ರೇಕ್ ಹಾಕೋರು ನಿಲ್ಲಲ್ಲ ಅದು. ಆಮೇಲೆ ನೋಡಿ ಅವ್ನು ನೋಡಿ ಹೆಂಗೆ ಹೊಡಿತಿದ್ದಾನೆ ಗಾಡಿ. ಕಾರ್ ಕ್ರೇಜಿಯಾಗಿ ತಿರುಗಿಸ್ತಾ ಇದ್ದಾನೆ ಅವನು, ಹಂಗೆ ಹೊಡಿಬೇಕು ನೋಡಿ. ಇಲ್ಲೆಲ್ಲ ಸ್ವಲ್ಪ ಜೋಗ್ ಬೇರೆ ಬೀಳ್ತಾ ಇದೆ ನೀರು, ಸೊ ಸ್ಲಿಪ್ ಆಗುತ್ತೆ, ತುಂಬ ಹುಷಾರಾಗಿ ತಿರುಗಿಸ್ಬೇಕಿಲ್ಲ. ಆ್ಯಂಡ್ ನೋಡಿ ಇಲ್ಲಿ ಏನು ಸೈಡಲ್ಲಿ ಇದು ಹಾಕಿದ್ದಾರೆ, ಇದರಲ್ಲಿ ಹೋಗಿ ಅಕಸ್ಮಾತ್ ಏನೋ ಗಾಡಿ ಏನಾದರೂ ಹೊಡೆದ್ರೂ ಕೂಡ ಅದೇ ತಿರುಗಿಸಿ ನಿಮ್ಮನ್ನು ಈ ಕಡೆ ತಳ್ಳಿಬಿಡುತ್ತೆ. ಸೊ ಆ ಥರ ಸಿಸ್ಟಮ್ನ ನಮ್ಮ ಇಡೀ ಇಂಡಿಯಾಲಿ ಎಲ್ಲ ಹೈವೇಸ್ಗೂ ಮಾಡಬೇಕು. ರೀಸೆಂಟಾಗಿ ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ,
ಒಂದು ಟಿ ಬಂದು ಇಬ್ಬರನ್ನ ಹೊಡ್ಕೊಂಡು ಹೋಗಿರೋದು. ಸೊ ಈ ಥರ ಏನಾದರೂ ಸೈಡಲ್ಲಿ ಡಿವೈಡರ್ ಇದ್ದಿದ್ದರೆ ಆ್ಯಕ್ಚುಲಿ ತುಂಬ ಯೂಸ್ ಆಗಿರೋದು. ಆ್ಯಂಡ್ ರೀಸೆಂಟಾಗಿ ನಾವು ನೋಡಿರುವಂಥ ಒಂದು ಬಸ್ ಆಕ್ಸಿಡೆಂಟ್ ಏನು ನೋಡಿದ್ವಿ, ಸೊ ಅದು ಕೂಡ ಡಿವೈಡ್ರಿಂದನೇ ಆಗಿರೋಂಥ ಇಶ್ಯೂ. ಡಿವೈಡರ್ ಹಿಂಗೆ ಇದ್ದಿದ್ದರೆ ಮೇ ಬಿ ಆ ಥರ ಇಶ್ಯೂ ಆಗಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಅಷ್ಟು ಜನ ಸಾಯ್ತಾನೂ ಇರಲಿಲ್ಲ. ಚಳಿ ಜಾಸ್ತಿ ಆಯಿತು. ಇವಾಗ ಹೀಟೆಡ್ ಗ್ರಿಪ್ಸ್ ಇರಬೇಕಾಗಿತ್ತು ಅಂತ ಫೀಲ್ ಆಗ್ತಿದೆ. ಬಟ್ ಏನು ಮಾಡೋದು, ಜಾವ ಅವ್ರಿನ್ನ ಹೀಟೆಡ್ ಗ್ರಿಪ್ಸಿಗೆ ಬಂದಿಲ್ಲ ಅವರು. ಪೆಟ್ರೋಲು ಹಂಗೆ ಕುಡಿಯುತ್ತೆ ಗಾಡಿ. ಇವಾಗ ನಾವು ಬೆಂಗಳೂರಿಂದ ಇಲ್ಲಿ ಬರೋವರೆಗೂ ಏನು ಪೆಟ್ರೋಲ್ನ ಸೇವ್ ಮಾಡ್ಕೊಂಡು ಬಂದಿರ್ತೀವಿ, ಅದಷ್ಟು ಏರ್ ಪಿನ್ ಬಂಡಲ್ ಕುಡ್ಕೊಂಡ್ಬಿಡುತ್ತೆ ಗಾಡಿ. ಮಾತೇ ಬರ್ತಿಲ್ಲ, ನಂಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ರೈಡ್ ಅಷ್ಟೇ. ಅವ್ರು ನೋಡಿ ಇಬ್ಬರಿದ್ದಾರೆ. ಸೊ ಇಬ್ಬರಿದ್ದಾಗ ತುಂಬ ಹುಷಾರಾಗಿರಬೇಕು. ಗಾಡಿ ಪುಲ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನಾವಾದರೆ ಒಬ್ಬೊಬ್ಬರೇ ಇರೋದ್ರಿಂದ ಆರಾಮಾಗಿ ಫುಲ್ ಮಾಡಿಬಿಡುತ್ತೆ ಗಾಡಿ. ವಾರೆ ವಾ, ಒಡೆ ವ್ಯೂ ಒಡೆ ವ್ಯೂ ಒಡೆ ವ್ಯೂ. ಅಲ್ಲಿ ನೋಡಿ ಕಾಟನ್ ಕ್ಯಾಂಡಿ ನೋಡಿ ಅಲ್ಲೆಲ್ಲ. ನಾನು ಈ ರೈಡ್ನೇ ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರು ಲದಾಖ್ ಹೋಗ್ಬಿಟ್ರೆ ಹೆಂಗಿರುತ್ತೆ ಅಂತ ಫೀಲ್ ಮಾಡ್ತಾ ಇದ್ದೀನಿ ನಾನೀಗ. ಅಂದರೆ ನಮ್ಮನೆ ರೋಡು ಲದಾಖೆ ಅಂದ್ಕೊಳ್ಳಿ, ಅದು ಬೇರೆ ವಿಷಯ. ಅಂದರೆ ಸ್ಟ್ರೈಟ್ ಲದಾಖು ನಮ್ಮನೆ ರೋಡು. ಬಟ್ ಈ ಥರ ಘಾಟ್ ಸೆಕ್ಷನ್ ಇರುತ್ತಲ್ವ ಲದಾಖಲ್ಲಿ, ಅದು ಓಡಿಸೋ ಮಜಾನೇ ಬೇರೆ. ನೋಡ್ಕೊಂಡೆ ಅಕಸ್ಮಾತ್ ರೆಕಾರ್ಡ್ ಆಗ್ತಿದೆಯಾ ಇಲ್ವ ಅಂತ. ಯಾಕಂದರೆ ಇಷ್ಟು ಎಕ್ಸೈಟ್ಮೆಂಟಲ್ಲಿ ನಾನು ಮಾತಾಡ್ಬಿಟ್ಟು ರೆಕಾರ್ಡ್ ಆಗಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ ಆಮೇಲೆ. ಅಲ್ಲಿ ಯಾವುದೋ ಒಂದು ವಾಟರ್ ಫಾಲ್ಸ್ ಬೇರೆ ಇದೆ ಮಧ್ಯದಲ್ಲಿ, ಕ್ರೇಜಿ. ಅದು ಆ್ಯಕ್ಚುಲಿ ನಿಮಗೆ ವೀಡಿಯೋಲಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ತುಂಬ ದೂರ ಇದೆ. ಓಹೋ ಏನು ಗುರು ಇದು ಚಳಿ. ಗ್ಲೌಸ್ ಹಾಕಿದ್ರು ಕೂಡ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಗ್ಲೌಸ್ ಬಿಚ್ಬಿಟ್ಟು ಓಡ್ಸೋಕ್ಕಂತೂ ನಿಜ ಆಗಲ್ಲ. ಅಣ್ಣ ಇರೋಣ. ಅಯ್ಯೋ ಯಾವನು ನಾವಾಗಲೇ ಬಂಡೀಪುರ ಫಾರೆಸ್ಟಲ್ಲಿ ಬರಬೇಕಾದ್ರೆ ಕೈ ನೋವುತ್ತಿತ್ತು, ಕಾಲು ನೋವುತ್ತಿತ್ತು ಅಂತಿದ್ದೆ. ಇಲ್ಲಿ ಯಾವ ಪೇನು ಗೊತ್ತಾಗ್ತಿಲ್ಲ. ಯು ಜಸ್ಟ್ ಫೀಲಿಂಗ್ ದ ಬೈಕ್ ಆ್ಯಂಡ್ ದ ನೇಚರ್ ಅಷ್ಟೇ. ಏನಂದರೆ ನಾವು ಮೋಟೋ ವ್ಲಾಗ್ ಮಾಡಬೇಕಾದ್ರೆ ವ್ಯೂಸ್ ಅಷ್ಟು ಕ್ಲೀನಾಗಿ ಕಾಣಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಸರಿಯಾಗಿ ಕಾಣ್ತಿಲ್ಲ ಅಂದರೆ. ವಾವ್, ಸೇ ನೋ ಟು ಪ್ಲಾಸ್ಟಿಕ್ ಆಬ್ವಿಯಸ್ಲಿ. ಸೊ ಇಲ್ಲೊಂದು ಚೆಕ್ ಪಾಯಿಂಟ್ ಇರುತ್ತೆ. ಅಂದರೆ ಅವ್ರಿಗೆ ಯಾರ ಮೇಲಾದ್ರೂ ಡೌಟ್ ಬಂದರೆ ಚೆಕ್ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ. ಯೂಶಲಿ ರೆಕಾರ್ಡ್ ಆಗ್ತಾ ಇದೆ ಬಿಕಾಸ್ ನನ್ನ ಬ್ಯಾಟ್ರಿ ಕೂಡ ಬರೀ 50% ಇತ್ತಷ್ಟೇ. ಮೇಲೆ ಊಟಿ ಹತ್ರ ಹೋಗೋವರೆಗೂ 1 ಅವರ್ ಅದು ರೆಕಾರ್ಡ್ ಆಗಬೇಕೀಗ. ಅಕಸ್ಮಾತ್ ಏನಾದರೂ ಬ್ಯಾಟ್ರಿ ಡ್ರೈನ್ ಔಟ್ ಆಗಿಬಿಟ್ರೆ ನಾವು ರೀಚ್ ಆದಾದಮೇಲೆ ಮತ್ತೆ ನಿಮಗೆ ಚಾರ್ಜ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಪ್ಪ ಏನು ಗುರು ಚಳಿ ಇದು. ಬಾಯಲ್ಲಿ ಉಸಿರಾಡಿದ್ರೆ ಒಳಗಡೆ ವಿಂಡ್ಶೀಲ್ಡ್ ಎಲ್ಲ ಫುಲ್ಲು ಫಾಗ್ ಆಗ್ತಾಯಿದೆ. ಮಾತು ಕೂಡ ಬರ್ತಾಯಿಲ್ಲ ಚಳಿಗೆ. ಸ್ವಲ್ಪ ಆಕ್ಸಿಜನ್ನು ಕಮ್ಮಿ ಆಗಿಬಿಡುತ್ತೆ ಚಳಿ ಜಾಸ್ತಿ ಆದಷ್ಟು. ನೋಡಿ ಮಾತು ಕೂಡ ಮಿಸ್ ಹೊಡಿತಿದೆ. ಅಬ್ಬಾ, ಆ್ಯಕ್ಚುಲಿ ನಾನು ಪೆನ್ಕೊಂಡ ಹೋದಾಗ ನಂದು ಟಯರ್ ಎಲ್ಲ ಫುಲ್ ಬಾಲ್ಡ್ ಆಗಿಬಿಟ್ಟಿತ್ತು. ಈ ಥರ ನಾನು ಏರ್ ಪಿನ್ ಬೆಂಡಲ್ಲಿ ಹೋಗ್ಬೇಕಾದ್ರೆ ಗಾಡಿ ಲೆಫ್ಟ್ಗೆ ರೈಟ್ಗೆ ಎಳಿತಾ ಇದ್ದಾಗ. ಬಟ್ ಈಗ ಟೈರ್ಸ್ ಎಲ್ಲ ಹೊಸದು ಹಾಕ್ಸಿದ್ದೀವಿ. ಸೊ ಹಾಗಾಗಿ ಐ ಆಮ್ ಎಂಜಾಯಿಂಗ್. ಕೆಳಗೆ ಏನೂ ಕಾಣಿಸ್ತಿಲ್ಲ. ಅಲ್ಲಿ ನೋಡಿ ಫಾಗು, ಅಲ್ಲೆಲ್ಲ ಬೆಟ್ಟ ಇದೆ, ಏನೇನು ಕಾಣಿಸ್ತಿಲ್ಲ ಗುರುವೇ. ಇಲ್ಲಿ ನೋಡಿ ಫಾಗ್ ಮುಂದೆ ಹೆಂಗಿದೆ. ಆ್ಯಂಡ್ ಈಗ ಟೈಮ್ ನೋಡಿ ಎಷ್ಟಾಗಿದೆ, 5:59. ಅಂದರೆ 6 o'clock ಆಗಿದೆ ಸಂಜೆ. ಬೆಂಗಳೂರಲ್ಲಿ 6 o'clock ಎಲ್ಲರೂ ಫಾಗ್ ನೋಡೋಕ್ಕಾಗುತ್ತಾ? ಆಗಲ್ಲ, ಚಾನ್ಸೇ ಇಲ್ಲ. ಆ ಕಡೆ ಅಂತೂ ಏನೇನು ಕಾಣಿಸ್ತಿಲ್ಲ ಈಗ. ಸೊ ನಾವು ಫಸ್ಟ್ ಟೈಮು ನಾನು ಭಾಷಾ ಊಟಿಗೆ ಬಂದಿದ್ವಿ. ಅವಾಗ ಈ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡ್ದಿದ್ವಿ, ಅದೊಂದು ನೆನಪಿದೆ ನನಗೆ. ಸೊ ಈಗ ನಮಗೆ ಟೈಮ್ ಇಲ್ಲ, ಹೋಗೋಣ ಈಗ ಫಸ್ಟು ಹೋಗ್ಬಿಟ್ಟು ಮೇಲೆ ರೀಚ್ ಆಗಿಬಿಡೋಣ. ಯಾಕೆಂದರೆ ಕತ್ಲೆ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ಬೆಳಕಿದ್ದಾಗೇ ಮೇಲೆ ಹೋಗಿ ರೀಚ್ ಆಗಿಬಿಡೋಣ. ಚಳಿ ಸಿಕ್ಕಾಪಟ್ಟೆ ಇದೆ ಗುರು. ಈಗ ಮುಂದೆ ನೋಡಿ, ನಾನು ಹೆಡ್ಲೈಟಲ್ಲಿ ನಿಮಗೆ ಫಾಗು ಕಾಣಿಸ್ತಾ ಇರುತ್ತೆ ಹೆಂಗಿದೆ ಅಂತ. ಏನಿದು ಅಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಿದೆ. ನನಗೆ ಗೊತ್ತಿರಂಗೆ ನಿಮಗೆ ಗಾಡಿ ಲೈಟ್ ಮಾತ್ರ ಕಾಣಿಸ್ತಾ ಇರುತ್ತೆ. ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ. ಫಾಗ್ ನೋಡಿ ಹೆಂಗ್ ಹೊಡಿತಿದೆ ಮುಂದೆ ಇಲ್ಲಿ. ನಾನು ಆ್ಯಕ್ಚುಲಿ ಲಾಸ್ಟ್ ಮಾರ್ಚಲ್ಲಿ ಬಂದಿದ್ದು, ಹೋದ ವರ್ಷ ಮಾರ್ಚಲ್ಲಿ. ನನ್ನ ಮದುವೆ ಆದಮೇಲೆ ನನ್ನ ವೈಫ್ ಜೊತೆ ಬಂದಿದ್ದೆ. ಅದಾದಮೇಲೆ ತಿರುಗಿ ಇವಾಗಲೇ ಬರ್ತಾ ಇರೋದು. ಆ್ಯಂಡ್ ಈ ಥರ ಚಿಲ್ ವೆದರಲ್ಲಿ ಯಾವತ್ತೂ ಬಂದಿರಲಿಲ್ಲ ನಾನು. ಅಂದರೆ ಈ ಡಿಸೆಂಬರ್ ಜನವರಿ ಟೈಮಲ್ಲಿ ಯಾವತ್ತೂ ಬಂದಿರಲಿಲ್ಲ. ಓ ಮೈ ಗಾಡ್ಸಿಲ್ಲ. ನಮ್ಮ ಭಾಷಾ ಬಾಯ್ ಯಾಕೋ ಕಾಣಿಸ್ತಾ ಇಲ್ವಂತೆ. ವೇಟ್ ಮಾಡೋಣ ಬರಲಿ. ಬಂದ ಕಾಣಿಸ್ತಿದ್ಯಾ ಫಾಗು? ಸೀರಿಯಸ್ಲಿ ವೈಸರ್ ಹಾಕ್ಬಿಟ್ಟಂತೂ ಓಡ್ಸೋಕ್ಕಾಗಲ್ಲ ಈಗ. ಸೊ ವೈಸರ್ ಹಾಕ್ದಿರೇ ಓಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ವೈಸರ್ ಹಾಕ್ಬಿಟ್ರೆ ಒಳಗಡೆ ಫುಲ್ ಫಾಗ್ ಆಗಿಬಿಡುತ್ತೆ, ರೋಡ್ ಕಾಣಲ್ಲ. ವೈಸರ್ ತೆಗೆದೇ ರೋಡ್ ಕಾಣಿಸ್ತಿಲ್ಲ ಗುರು. ಅಲ್ಲಿ ನೋಡಿ ಅಲ್ಲೊಂದು ಮನೆ ಇದೆ, ಕಾಣಿಸ್ತಿದ್ದೆ ನಿಮಗೆ? ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಎಂಥ ವ್ಯೂ ಇತ್ತು ಗೊತ್ತಾ? ಏನೇನೂ ಕಾಣಿಸ್ತಿಲ್ಲ. ಇವಾಗಲೇ ಹಿಂಗಿದೆ. ಓ ಮೈ ಗಾಡ್. ಏನು ಭಾಷಾ ಇದು? ವಿ ಆರ್ ಲವಿಂಗ್ ಇಟ್.
ನೋಡಿ ಇವಾಗ ಇಲ್ಲಿ 3 ಗಾಡಿ ಕಾಣಿಸ್ತಿದೆ ನಿಮಗೆ ಅಷ್ಟೇ. ಅಲ್ಲಿ ಮುಂದೆ ಯಾರೋ ಇಬ್ರು ನಡ್ಕೊಂಡು ಹೋಗೋದು ಕೂಡ ಕಾಣಿಸ್ತಾ ಇಲ್ಲ ನನಗೆ. ಅವಿಸ್ ದ ಜೋಶ್ ಫುಲ್ ಹೈ ಆಹಾ, ಮೂಗೆಲ್ಲ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಅಯ್ಯಯ್ಯೋ ರಾಮಚಂದ್ರ, ಸ್ಪೀಡ್ ಎಷ್ಟು ಕಮ್ಮಿ ಆಗಿದೆ ಅಂದರೆ 20 ಮೇಲೆ ಹೋಗೇ ಆಗ್ತಾ ಇಲ್ಲ ಗಾಡಿ. ಅಂದರೆ ರೋಡ್ ಚೆನ್ನಾಗಿದೆ, ರೋಡ್ ಕಾಣಿಸ್ತಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ ಮುಂದೆ ಭಾಷಾ ಹೋಗ್ತಿದ್ದಾನೆ, ಅದು ಕೂಡ ಕಾಣಲ್ಲ ಅನಿಸುತ್ತೆ. ಅಲ್ಲಿ ನೋಡಿ ಆ ಗಾಡಿಯಲ್ಲಿ ಲೈಟ್ ಇರೋದಕ್ಕೋಸ್ಕರ ಗಾಡಿ ಹೋಗ್ತಾ ಇರೋದು ಕಾಣಿಸ್ತಾ ಇದೆ, ಇಲ್ಲಾಂದ್ರೆ ಗಾಡಿ ಕೂಡ ಕಾಣಲ್ಲ. ಇಂಥ ಒಳ್ಳೆ ರೋಡಲ್ಲಿ ಒಳ್ಳೆ ಸಾಂಗ್ ಹಾಕ್ತೀನಿ, ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು, ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿದೆನು. ಸೊ ನಾನು ಅವಾಗಲೇ ಈ ರೋಡಲ್ಲಿ ಬೀಳ್ತಾರೋ ಜೋಗ್ ಅಂದ್ಕೊಂಡೆ, ಅಲ್ಲ ಇದು ಫಾಗ್ ಆ್ಯಕ್ಚುಲಿ, ಅಂದರೆ ಮೋಡಗಳು. ಸೊ ಮೋಡ ಇರೋದ್ರಿಂದ ರೋಡೆಲ್ಲ ಫುಲ್ಲು ಥಂಡಿ ನೀರು ಆವರಿಸಿದೆ. ಸೊ ನಾವು ರೀಲ್ಸಲ್ಲಿ ಏನು ನೋಡ್ತಾ ಇದ್ವಿ, ಊಟಿಯಲ್ಲಿ ಸ್ನೋಫಾಲ್ ಆಗ್ತಿದೆ ಅಂತ. ಇಷ್ಟು ವೆದರ್ ಹಿಂಗಿದ್ರೆ ಆಬ್ವಿಯಸ್ಲಿ ಸ್ನೋಫಾಲ್ ಆಗೇ ಆಗುತ್ತೆ. ಅವ್ನು ಯಾವನ ವೀಡಿಯೋ ಮಾಡಿದ್ದ, ಯಾರು ಊಟಿಗೆ ಬರಬೇಡಿ, ಇಲ್ಲಿ ಬಿಸಿಲು ನೆತ್ತಿ ಸುಡ್ತೈತೆ ಅಂತ. ಬಟ್ ಆ್ಯಕ್ಚುಲಿ ಇಲ್ಲ, ಮೇ ಬಿ ಮಧ್ಯಾಹ್ನ ಹಂಗೆ ಇರ್ಬೋದೇನೋ. ಅರ್ಲಿ ಮಾರ್ನಿಂಗು ಮತ್ತು ನೀವೇನಾದರೂ ಇಂಥ ಟೈಮಲ್ಲಿ ಗಾಡಿ ಓಡಿಸ್ತೀರಾ ಅಂದರೆ ಝೀರೋ ವಿಸಿಬಿಲಿಟಿ ಇವಾಗಂತೂ, ಸೀರಿಯಸ್ಲಿ ಝೀರೋ. ತುಂಬ ಕಷ್ಟ ಇದೆ ಗುರು. ಪುಣ್ಯಕ್ಕೆ ರೆಕಾರ್ಡ್ ಆಗ್ತಿದೆ ಇನ್ನು. ನನಗೆ ಗೊತ್ತಿರಂಗೆ ಬ್ಯಾಟ್ರಿ ಡ್ರೈನ್ ಔಟೇ ಆಗಿಬಿಡುತ್ತೆ ಅನಿಸುತ್ತೆ ಈ ಚಳಿಗೆ. ಎಕ್ಸ್ಟ್ರೀಮ್ ಚಳಿ, ಎಕ್ಸ್ಟ್ರೀಮ್ ಫಾಗು, ರೋಡ್ ಝೀರೋ ವಿಸಿಬಿಲಿಟಿ, ಮೂಗೆಲ್ಲ ಫುಲ್ ಕಟ್ಕೊಂಡ್ಬಿಟ್ಟಿದೆ, ಮತ್ತೆ ಬರ್ತಾಯಿಲ್ಲ. ಕಷ್ಟ ಆದರೂ ಮಜಾ ಇದೆ. ಕೈಗಳೆಲ್ಲ ಫುಲ್ ಫ್ರೀಸ್ ಆಗ್ತಾಯಿದೆ. ಗಾಡಿ ಅಂತೂ 2ನೇ ಗೇರಲ್ಲೇ ನಾಕ್ ಹೊಡಿತಾ ಇದೆ. ಸೊ ಮಧ್ಯದಲ್ಲಿ ನಾವು ಇವಾಗ ನಮ್ಮ ರಾಜ ಅವ್ರನ್ನ ಬಿಟ್ಟಿದ್ದೀವಿ, ಯಾಕೆಂದರೆ ಅವ್ರದ್ದು ಹೆಡ್ಲೈಟು ಸ್ವಲ್ಪ ಲೋ ಇದೆ. ಸೊ ಭಾಷಾದು ಹೊಸ ಗಾಡಿ ಆಗಿರೋದ್ರಿಂದ ಹೆಡ್ಲೈಟ್ ಚೆನ್ನಾಗಿದೆ ಅದರಲ್ಲಿ. ಓ ಹುಷಾರು. ಓ ಮೈ ಗಾಡ್, ಏನು ಗುರು ಇದು, ಮೋಡದ ಮೇಲೆ ಗಾಡಿ ಓಡಿಸ್ತಾರಂಗೆ ಫೀಲ್ ಆಗ್ತಿದೆ. ಅಲ್ಲಿ ನೋಡಿ ಏನೇನು ಕಾಣಿಸ್ತಿಲ್ಲ ಆ ಕಡೆ, ಅಲ್ಲಿ ಯಾರೋ ನಿಂತಿದ್ದಾರೆ. ಕಣ್ಣೆಲ್ಲ ಫುಲ್ಲು ಫಾಗ್ ಆಗ್ತಿದೆ. ಕಣ್ಣ ಮೇಲೆ ಈ ಕಣ್ಣು ರೆಪ್ಪೆ ಇರುತ್ತೆ ಗೊತ್ತಾ, ಆ ರೆಪ್ಪೆ ಮೇಲೆಲ್ಲ ಫುಲ್ಲು ಹನಿ ಕುತ್ಕೊಂಡ್ಬಿಟ್ಟಿದೆ. ಏನು ಮಾಡೋದು, ವೈಸರ್ ಹಾಕೋಕ್ಕಾಗಲ್ಲ, ಹಾಕಿದ್ರೆ ರೋಡ್ ಕಾಣಲ್ಲ. ಟ್ರೈ ಮಾಡಲ ಒಂದ್ಸರಿ. ಓಹೋ ಏನೇನು ಕಾಣಲ್ಲ ಗುರು. ಅಂದರೆ ರಾಂಗ್ ಟೈಮಾ ರೈಟ್ ಟೈಮಾ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಷ್ಟು ಚಳಿಯಲ್ಲಿ ಜ್ವರ ಬಂದರೂ ಆಶ್ಚರ್ಯ ಇಲ್ಲ. ವ್ಯೂ ಅಂತೂ ಏನು ಕಾಣಲ್ಲ ಬಿಡಿ. ನಾನು ನಿಮಗೆ ಕರ್ಕೊಂಡೋಗಿ ಏನಾದ್ರು ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ರೆ ಸುಳ್ಳಾಗ್ಬಿಡುತ್ತೆ ಅದು. ವ್ಯೂ ಮನೆ ಹಾಳಾಗೋಗ್ಲಿ, ಮುಂದೆ ಹೋಗ್ತಾರ ರಾಜನೇ ಕಾಣಿಸ್ತಾ ಇಲ್ಲ ನನಗೆ. ಅವನೇನು ಬ್ರೇಕ್ ಲೈಟ್ ಕೂಡ ವರ್ಕ್ ಆಗ್ತಾ ಇಲ್ಲ ಅನಿಸುತ್ತೆ. ಯಪ್ಪ, ಚಳಿಗೆ ಮಾತು ಬರದೆ ಇಕಪ್ಸ್ ಬೇರೆ ಬರ್ತಾಯಿದೆ. ಬಂತು ಇಕಪ್ಸು. ಒಂದು ಸ್ವಲ್ಪ ಹೊತ್ತು ನಾನು ಮಾತಾಡ್ದಿರ ಇದ್ರೇ ಒಳ್ಳೇದೀಗ. ನಾನಂತೂ ಇಷ್ಟು ಫಾಗಲ್ಲಿ ಯಾವತ್ತೂ ಗಾಡಿ ಓಡಿಸಿರಲಿಲ್ಲ ಗುರು, ಅದರಲ್ಲೂ ಘಾಟ್ ಸೆಕ್ಷನಲ್ಲಿ. ಮಾತಾಡ್ತಾ ಇರಬೇಕಾದ್ರೆ ಅಕಸ್ಮಾತ್ ಮಾತುಗಳೇನಾದರೂ ಸರಿಯಾಗಿ ಹೊರಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ನಗು ಬಂದರೆ ನಕ್ಕಿ ಬಿಡಿ. ಬಿಕಾಸ್ ನನ್ನ ಕೈಲಿ ಆಗ್ತಾಯಿಲ್ಲ ಮಾತಾಡೋಕ್ಕೆ. ಅದಕ್ಕೆ ಒಂದು ಫ್ರೀಸ್ ಆಗ್ತಾಯಿದೆ, ಇನ್ನೊಂದು ರೋಡ್ ಏನೂ ಕಾಣಿಸ್ತಾ ಇಲ್ಲ. ನಮ್ಮಮ್ಮ ನೋಡಿದ್ರೆ ಪಕ್ಕಾ ಉಗಿತಾರೆ ನನಗೆ, ಇಂಥ ವೆದರಲ್ಲಿ ಹೋಗ್ಬೇಕಾ ನೀನು ಅಂತ. ಬಟ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಬಟ್ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಿಂತವೆಲ್ಲ. ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಆಕ್ಸಿಲೇಟ್ರ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ, ಕ್ಲಚ್ ಹಿಡಿಯೋಕ್ಕಾಗ್ತಾಯಿಲ್ಲ. ಎಷ್ಟು ಟೈಟ್ ಆಗಿದೆ ಗೊತ್ತಾ ಒಳಗಡೆ. ಇಟ್ ಈಸ್ ರಿಯಲಿ ಟಫ್ ಗೈಸ್. ಶುಡ್ ವಿ ಗಿವ್ ಎ ಬ್ರೇಕ್? ಪ್ಲೀಸ್ ಗಿವ್ ಎ ಬ್ರೇಕ್. ಆಗ್ತಾಯಿಲ್ಲ ಮಚಾ, ಲೆಟ್ಸ್ ಗಿವ್ ಎ ಬ್ರೇಕ್. ಹ್ಯಾಂಡ್ಸ್ ಆರ್ ನಾಟ್ ವರ್ಕಿಂಗ್. ಅಯ್ಯಪ್ಪ, ಈ ಚಳಿಯಲ್ಲಿ ಇವಾಗ ಟೀ ಕುಡಿಲೇಬೇಕು ಅನ್ನಿಸ್ತಾ ಇದೆ, ಬಿಸಿ ಬಿಸಿಯಾಗಿ. ಇನ್ನು ಮೇನ್ ಸಿಟಿಗೆ ಹೋಗಿಲ್ಲ ನಾವು, ಇನ್ನೂ ತುಂಬ ದೂರ ಹೋಗೋದಿದೆ. ಓ ಮೈ ಗಾಡ್, ನೋಡಿ ಈ ಪ್ಲೇಸಲ್ಲಿ ಒಂದೊಳ್ಳೆ ವ್ಯೂ ಇರುತ್ತೆ. ಅಪ್ಪ, ಇವಾಗಲೇ ಸ್ವಲ್ಪ ಕ್ಲಿಯರ್ ಆಗಿರೋದು ಮಾಡಿ. ವಾಟ್ ವಾಸ್ ದ್ಯಾಟ್? ಇನ್ಸೇನ್.
ವಿ ಹ್ಯಾವ್ ಟು ಗಿವ್ ಅ ಬ್ರೇಕ್ ನೌ. ಅಮ್ಮ, ವಾಟ್ ದ ಹೆಲ್ ವಾಸ್ ದಟ್? ಒನ್ ಆಫ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಇರು ಒಂದು ನಿಮಿಷ ಇರು, ನಿಂದು ಮೀಸೆ ತೋರಿಸ್ತೀನಿ ಇಲ್ಲೇ ವಿಡಿಯೋಲಿ. ಫಾಗ್ ಆಗಿಬಿಟ್ಟಿದೆ ಫುಲ್, ಕಣ್ರೆಪ್ಪೆ ಎಲ್ಲ ಫುಲ್ ಫಾಗ್ ಆಗಿಬಿಟ್ಟಿದೆ. ಕ್ರೇಜಿ ಫಾಗು. ಕಣ್ರೆಪ್ಪೆ ಎಲ್ಲ ಫಾಗ್ ಆಗಿಬಿಟ್ಟಿದೆ ಪಾಪ ಒಂದು. ಯಾರಿಗೂ ಇವರೆಲ್ಲ ಸೈಕಲಲ್ಲಿ, ನನ್ನ ಕೈಲಿ ಗಾಡಿಯೆಲ್ಲ ಓಡ್ಸೋಕ್ಕಾಗ್ತಾಯಿಲ್ಲ ಚಳಿಯಲ್ಲಿ, ಕೈಯೆಲ್ಲ ಎಪ್ಕೊಡ್ತಾ ಇದೆ. ಭಾಷಾ ಬೈಲಿ, ಎಲ್ಲಿ ಕಣ್ಣು ತೋರಿಸು. ಹಾಂ, ಫುಲ್ಲು ಫಾಗು. ಯಾಕಪ್ಪ ಬಂದಿದ್ದು ಖುಷಿಗ? ಯಾ, ಅದು ಈ ಗಾಡಿ ಇಟ್ಕೊಂಡು ಕ್ರೇಜಿಯಾಗಿ ಓಡಿಸಿದ್ಯಾ ನಿಜವಾಗ್ಲು? ಅದೇ ಹೇಳ್ತಾ ಇರೋದು, ಅದಕ್ಕೆ ಯಾವುದು ಪಕ್ಕ ಹಾಕ್ತೀನಿ ಇದು. ಆಸಮಾಗಿತ್ತಲ್ಲ. ಜಸ್ಟ್ ಒಂದು 2 ನಿಮಿಷ ಬ್ರೇಕ್ ತೊಗೊಂಡ್ವಿ, ಬಿಕಾಸ್ ಚಳಿಗೆ ಕೈ ಕೂಡ ಮೂವ್ ಆಗ್ತಾ ಇರಲಿಲ್ಲ, ಫುಲ್ಲು ನರಗಳೆಲ್ಲ ಎಳ್ಕೊಂಬಿಟ್ಟಿತ್ತು. ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಮತ್ತೆ ಹೊರಟಿದ್ದೀವಿ. ಇನ್ನೊಂದು 8 ಕಿಲೋಮೀಟ್ರ್ ಇದೆ ನಮ್ಮ ಸ್ಟೇಗೆ. ಆ್ಯಂಡ್ ನೋಡ್ತಾ ಇದ್ದೀರಾ ಪೈನ್ ಫಾರೆಸ್ಟು, ಪೈನ್ ಟ್ರೀಸ್ ಎಲ್ಲ ಎಷ್ಟೊಂದು ಇದಾವೆ ಇಲ್ಲಿ. ಆ್ಯಂಡ್ ರೋಡ್ ನೋಡಿ ಏನು ಸಖತ್ತಾಗಿದೆ, ಕ್ರೇಜಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಲಾಸ್ಟ್ ಟೈಮು ನನ್ನ ವೈಫ್ ಜೊತೆ ಬಂದಾಗ ಈ ಜಾಗದಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು, ಕಾರ್ ನಿಲ್ಲಿಸ್ಬಿಟ್ಟು ನಾನು ನನ್ನ ವೈಫ್ ಫೋಟೋ ತೊಗೊಂಡಿದ್ವಿ. ನಾನು ಫೋಟೋ ಎಲ್ಲ ಪೋಸ್ಟ್ ಮಾಡಲ್ಲ, ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆವಾಗ ಮಠ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬಟ್ ಆ ರೇಸ್ ಎಲ್ಲ ಈ ಮರಗಳ ಸಂದಿಯಲ್ಲಿ ಬಂದು ಬೀಳ್ತಾ ಇದ್ದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಒಂದು ಫೋಟೋ ತೊಗೊಂಡ್ವಿ. ಇವತ್ತು ರೇಸ್ ಬಿಡಿ, ರೋಡೇ ಕಾಣಿಸ್ತಿಲ್ಲ. ಅಷ್ಟು ಫಾಗ್ ಇತ್ತು. ಆಬ್ವಿಯಸ್ಲಿ ನೋಡಿರೋ ನಿಮಗೂ ಅಷ್ಟೇ ಖುಷಿ ಆಗಿರುತ್ತೆ. ಸೊ ಈಗ ಕತ್ಲೆ ಆಗ್ತಾ ಇದೆ, ಟೈಮ್ ಈಗ 6:17 ಆಗಿದೆ. ಸೊ ಈಗ ಆದಷ್ಟು ಬೇಗ ನಾವು ರೂಮ್ನ ಹೋಗಿ ರೀಚ್ ಆಗಬೇಕು, ಯಾಕೆಂದರೆ ನಂದು ಬ್ಯಾಟ್ರಿ ಕೂಡ ಡ್ರೈನ್ ಔಟ್ ಆಯಿತು ಒಂದು. ಸೊ ಇದು ಲಾಸ್ಟ್ ಬ್ಯಾಟ್ರಿ. ಸೊ ಈ ಬ್ಯಾಟ್ರಿನೂ ಡ್ರೈನ್ ಔಟ್ ಆಗೋದ್ರೆ ರೆಕಾರ್ಡ್ ಆಗೋಲ್ಲ. ಆ್ಯಂಡ್ ನಂದು ಮೆಮರಿ ಕಾರ್ಡ್ ಕೂಡ ಫುಲ್ ಆಗಿಬಿಟ್ಟಿದೆ. ಇನ್ನೊಂದು 7 ಮಿನಿಟ್ಸ್ ಇದೆ ಅಷ್ಟೇ. ಆ್ಯಂಡ್ ಆ ಕಡೆ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ, ಪೈನ್ ಫಾರೆಸ್ಟ್ ಮಧ್ಯದಲ್ಲ ಫಾಗು, ಕ್ರೇಜಿಯಾಗಿದೆ ವ್ಯೂ. ಟೀ ಕುಡಿಯೋಣ ಅಂದರು, ಇಲ್ಲೆಲ್ಲೂ ಟೀ ಅಂಗಡಿನೇ ಕಾಣಿಸ್ತಾ ಇಲ್ಲ. ಚಳಿಗೆ ಬಿಸಿ ಬಿಸಿ ಟೀ ಕುಡಿಯೋಣ ಅನಿಸ್ತಿದೆ ಈಗ. ಚಳಿ ಆ್ಯಕ್ಚುಲಿ ಅಲ್ಲಿ ನಾವು ಫಾಗಲ್ಲಿ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಆ ಚಳಿ ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲಿ ಮೇಲೆ ಬಂದಮೇಲೆ ಅಷ್ಟೊಂದು ಚಳಿ ಅನ್ನಿಸ್ತಿಲ್ಲ. ಓಕೆ, ಟೀ ಬ್ರೇಕ್, ಟೀ ಹಾಕ್ಕೊಂಡು ಮತ್ತೆ ಸಿಗ್ತೀನಿ ನಾನು. ಸ್ನೇಹಿತರೆ ವ್ಯೂ ನೋಡಿ, ಓ ಮೈ ಗಾಡ್, ಇಲ್ಲಿ ನೋಡಿ ಪಾತಾಳ, ಕೆಳಗೆ ಬಿದ್ದರೆ ಏನಿಲ್ಲ. ಅದ್ರ ಜೊತೆಗೆ ನನ್ನ ಕೈ ನೋಡಿ ಹೆಂಗಾಗಿದೆ, ಫುಲ್ಲಿ ಫ್ರೀಸ್ ಆಗೋಗಿದೆ ಕೈಯೆಲ್ಲ. ನೋಡಿ ಮುಟ್ಟಿದ್ರೆ ಫುಲ್ ಹೆಂಗಾಗ್ತಿದೆ ಕೆಂಪಿಗೆ. ಸೊ ಈಗ ಬಿಸಿ ಬಿಸಿ ಟೀ ಕುಡ್ಕೊಂಡು ನಾವು ನಮ್ಮ ಸ್ಟೇಗೆ ಹೋಗ್ತಾಯಿದ್ದೀವಿ. ವಿ ಬಾಯ್ಸ್ ಫೈನಲಿ ಮೇಡ್ ಇಟ್.